ಹಾಕಿದ್ದೀವಿ. ಸರಿಸುಮಾರು 2.5 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿಯಲ್ಲಿ ಮಂಡ್ಯ ನಗರದ ವಿವಿಧ ಪಾರ್ಕ್ಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿ ಮಾಡ್ತೀವಿ. ಸರ್, ರೈಲ್ವೆ ಸ್ಟೇಷನ್ ರಸ್ತೆ ಇನ್ನೂ ಅಭಿವೃದ್ಧಿ ಆಗಿಲ್ಲ, 3 ತಿಂಗಳಾಯಿತು ಅಲ್ಲಿ ಕಲ್ಲು ಹಾಕಿ. ಈ ನಮ್ಮ ನಗರಸಭೆ ಸದಸ್ಯರು ಮತ್ತು ಅಧ್ಯಕ್ಷರು ಅದೇ ವಾರ್ಡ್ನವರು ಅವ್ರಿಗೆ 12 ಲಕ್ಷ 20 ಲಕ್ಷ ರೂಪಾಯಿಯನ್ನು ಅವ್ರು ಹಾಕಿದ್ದಾರೆ. ಪ್ಲಸ್ ನಾವು ಕೂಡ 9 ಕೋಟಿ ರೂಪಾಯಿಯಲ್ಲಿ ಟೆಂಡರ್ ಕರೆದಿದ್ದೀವಲ್ಲ, ಅದರಲ್ಲಿ 30 ಲಕ್ಷ ರೂಪಾಯಿನ ಹಾಕಿದ್ದೀವಿ. ಅತ್ಯುತ್ತಮವಾದ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತೀವಿ. ಅಧ್ಯಕ್ಷರು ವಾರ್ಡಲ್ಲಿ 2 ದಿನದಿಂದ ನೀರು ತೊಂದರೆ ಆಗಿತ್ತು ಸರ್. ಸಾರ್ವಜನಿಕ ಸಣ್ಣ ಪುಟ್ಟ ಪೈಪ್ಲೈನ್ಗಳು ಹೋದಾಗ ತೊಂದರೆಗಳಾಗ್ತದೆ, ಅದೇನು ಮೇಜರ್ ಅಲ್ಲ. 3ನೇ ವಾರ್ಡಲ್ಲೂ ಪೈಪ್ ಪ್ರಾಬ್ಲಮ್ ಆಗಿದೆ, 1ನೇ ವಾರ್ಡಲ್ಲೂ ಆಗಿದೆ. ನೀರು ಯಾರಿಗೂ ಪ್ರಾಬ್ಲಮ್ ಆಗದಂಗೆ ನಿನ್ನೆ ನಾನು ನೀರು ಸರಬರಾಜು ಮಂಡಳಿಯವ್ರ ಜೊತೆ ಮಾತಾಡಿದ್ದೀನಿ. ಪೈಪ್ಲೈನ್ ಹೊಡೆದೋಗಿರೋದ್ರಿಂದ ಪ್ರಾಬ್ಲಮ್ ಆಗಿದೆ, ಬಟ್ ಮಂಡ್ಯ ನಗರಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಂತ ಈಗ ರೆಡಿ ಆಗಿದೆ. ಇನ್ನೊಂದು 2 ಅವರಲ್ಲಿ ನೀರು ಕೇಳೋ ಹಳೆ ಸಮಾಜ ಹತ್ರ ಭಾರಿ ಕಳೆದಿದೆ ಸರ್. ಎಲ್ಲ ಅಲ್ಲಿ ಶಾಲೆ ಬೇರೆ ಇದೆ ಸರ್, ಅದು ಯಾರು ಸ್ವಚ್ಛತೆ ಮಾಡ್ತಾರೆ ಸರ್. ಆರೋಪ ಇದೆ ಸರ್. ಬರಲಿ ಅದನ್ನ ನೋಡದೆ ಇವರು ಸುಮ್ಮನೆ ಹೇಳ್ತಾರೆ. ಅಲ್ಲಿ ಫ್ಯಾಕ್ಟ್ರಿ ಅಲ್ಲಲ್ಲ, ಫ್ಯಾಕ್ಟ್ರಿ ಗಾಡಿ ಎಲ್ಲ ಇದ್ದಿದೆ ಅಲ್ಲ ಜಗಳ ಸರ್. ಇವಾಗ ಸುಮ್ಮನೆ ಕೇಳ್ಬಿಟ್ರಾಗದ ಬರ್ಬೇಕು. ಇವಾಗ ಹೋಗೋ ಜೊತೆ ಆ ಸೈಟ್ ವಿಸಿಟ್ ಮಾಡಲಿ. ಯಾಕೆಂದ್ರೆ ಟ್ರ್ಯಾಕ್ಟ್ರು ಲಾರಿ ಎಲ್ಲ ನಿಂತಿರೋದ್ರಿಂದ ಕ್ಲೀನ್ ಮಾಡಕ್ಕೆ ನಮಗೂ ಆಗಲ್ಲ. ಫ್ಯಾಕ್ಟ್ರಿ ಅವ್ರು ನಿಂತಿರೋದ್ರಿಂದ ಅದೆಲ್ಲ ನೋಡಿ ಕ್ಲೀನ್ ಮಾಡಕ್ಕೆ ಆಯ್ತಪ್ಪ. ಈಗ ಅಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ. ಈಗ ನಾನು ಕಾಂಟ್ರಾಕ್ಟ್ 50 ಲಕ್ಷ ಮತ್ತು ರಸ್ತೆ ಚರಂಡಿಗೆ 9 ಲಕ್ಷವನ್ನು ಹಾಕಿ 1 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ಮಂಡ್ಯ ನಗರದಲ್ಲಿ ಹಲವಾರು ಕಾಮಗಾರಿಗಳು ಅಭಿವೃದ್ಧಿ ಕಾರ್ಯ ಸರಾಗವಾಗಿ ನಡೀತಾ ಇದೆ. ಈ ವಿಶೇಷ ಅನುದಾನದಲ್ಲಿ ಈ ವಾರ್ಡ್ ಭಾಳ ತುಂಬ ಹಿಂದುಳಿದಿತ್ತು. ಹಲವು ರಸ್ತೆಗಳು, ಹಲವು ಪಾರ್ಕ್ಗಳ ಅಭಿವೃದ್ಧಿ ಆಗಿಲ್ಲ ಅಂತ ನಾನು ಈ ಕಡೆ ಬಂದಾಗೆಲ್ಲ ಸಾರ್ವಜನಿಕರ ದೂರುಗಳಿತ್ತು. ಈ ಚಲುವಯ್ಯ ಪಾರ್ಕನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ 50 ಕೋಟಿ ರೂಪಾಯಿನ ಹಾಕಿದ್ವಿ. ಅದೇ ರೀತಿ ಮಂಡ್ಯ ನಗರದ ವಿವಿಧ ಪಾರ್ಕ್ಗಳನ್ನು ಅಭಿವೃದ್ಧಿಗೆ ಕೈಗೊಳ್ತಾರೆ. ಗಾಂಧಿ ಪಾರ್ಕಿಗೆ 1 ಕೋಟಿ